ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕಡಲೆ ಬೀಜ ಚಿಕ್ಕಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲಿಗೆ ಸ್ಟವ್ ಹಚ್ಕೊಂಡು ಅದ್ರ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಾವು ಕಡಲೆ ಬೀಜನ ತೊಗೋಬೇಕು. ಕಡಲೆ ಬೀಜ ನಾವು ಎಷ್ಟು ಕ್ವಾಂಟಿಟಿಲಿ ತಗೋತೀವಿ ಮೆಜರ್ಮೆಂಟ್ ಮಾಡಿಕೊಂಡೇ ನಾವು ಕಡಲೆ ಬೀಜನ ತೊಗೋಬೇಕಾಗುತ್ತೆ. ಯಾಕಂದರೆ ನೆಕ್ಸ್ಟು ನಾವು ಬೆಲ್ಲನ ಹಾಕೋಬೇಕು ಅಂದರೆ ಕರೆಕ್ಟು ಕ್ವಾಂಟಿಟಿಲಿ ಹಾಕೋಬೇಕಾಗುತ್ತೆ. ಅದಕ್ಕೋಸ್ಕರ ಮೆಜರ್ಮೆಂಟ್ ಮಾಡಿಕೊಂಡು ಕಡಲೆ ಬೀಜನ ಹುರ್ಕೊಳ್ಳಿ. ನಾನು 2 ಬಟ್ಲು ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೋತೀನಿ. ಹಸಿಯಾಗಿರಬಾರ್ದು, ಸ್ವಲ್ಪ ತಿಂದಾಗ ಟೇಸ್ಟಾಗಿರಬೇಕು, ಆ ಥರ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಕಡಲೆ ಬೀಜನ. ಆದಷ್ಟು ಲೋ ಫ್ಲೇಮ್ ಮಾಡಿಕೊಂಡು ಗ್ಯಾಸ್ನ ಕಡಲೆ ಬೀಜನ ನಿಧಾನ ಉರಿಲೇನೆ ಹುರ್ಕೊಳ್ಳಿ. ಇಲ್ಲ ಅಂದರೆ ಸೀದೋಗ್ಬಿಡುತ್ತೆ. ಸೀದೋದ್ರೆ ಟೇಸ್ಟು ಚೆನ್ನಾಗಿರಲ್ಲ. ನಿಧಾನ ಉರಿಲೇನೆ ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಚೆನ್ನಾಗಿ ಅದನ್ನು ಹುರ್ಕೋಬೇಕಾಗುತ್ತೆ. ನೋಡಿ, ಇವಾಗ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ. ಉರಿತಾನೆ ಸ್ವಲ್ಪ ಸಿಪ್ಪೆನೂ ಕೂಡ ಓಪನ್ ಆಗಿರುತ್ತೆ. ಆ ಥರ ನೋಡಿ ಹುರ್ಕೋಬೇಕಾಗುತ್ತೆ. ಕಡಲೆ ಬೀಜನ ನಾವು ಹೇಗೆ ಹುರ್ಕೋತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನಾವೇನಾದರೂ ಜಾಸ್ತಿ ಉರಿ ಮಾಡಿಕೊಂಡು ಅದನ್ನು ಹುರ್ಕೋತು ಅಂದರೆ ಅದು ಮೇಲ್ಗಡೆ ಸಿಪ್ಪೆ ಮಾತ್ರ ಬ್ಲ್ಯಾಕ್ ಆಗಿರುತ್ತೆ, ಸೀದೋಗಿರೋ ಥರ. ಬಟ್ ಒಳಗಡೆ ತಿಂದಾಗ ಕಡಲೆ ಬೀಜ ಹಸಿಯಾಗಿರುತ್ತೆ. ಅದನ್ನು ನಾವು ಬೆಲ್ಲದ ಪಾನಕದಲ್ಲಿ ಹಾಕಿ ಹುರ್ಕೊಂಡ್ರೆ ಅಷ್ಟು ಟೇಸ್ಟ್ ಇರಲ್ಲ. ತಿನ್ನಬೇಕಾದ್ರೆ ಹಸಿ ಅನಿಸುತ್ತೆ ಕಡಲೆ ಬೀಜ ಚಿಕ್ಕಿ ಮಾಡಿದ್ಮೇಲೂ. ಅದಕ್ಕೋಸ್ಕರ ಆದಷ್ಟು ಲೋ ಫ್ಲೇಮ್ ಇಟ್ಕೊಂಡೆ ಎಲ್ಲ ಕಡಲೆ ಬೀಜನೂ ಕೂಡ ನಾವು ಚೆನ್ನಾಗಿ ಹುರ್ಕೋಬೇಕು. ತಿಂದಾಗ ಗರ್ಗರಿಯಾಗಿರಬೇಕು. ಆ ಥರ ಚೆಕ್ ಮಾಡಿಕೊಂಡು ಕಡಲೆ ಬೀಜನ ಹುರ್ಕೊಳ್ಳಿ. ನೋಡಿ, ಇವಾಗ ಆಲ್ಮೋಸ್ಟ್ ಆಲ್ ಹುರ್ಕೊಂಡಾಗಿದೆ ಕಡಲೆ ಬೀಜನ. ನೆಕ್ಸ್ಟ್ ಇದನ್ನು ನಾನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದರಲ್ಲಿರುವಂಥ ಸಿಪ್ಪೆ ಎಲ್ಲನೂ ಕೂಡ ಸಪ್ರೇಟ್ ಮಾಡ್ಕೋತೀನಿ. ನೆಕ್ಸ್ಟ್ ಇವಾಗ ಬೆಲ್ಲದ ಪಾನಕನ ರೆಡಿ ಮಾಡ್ಕೋಬೇಕು. ಅದೇ ಬಾಣಲೆಗೆ ನಾನು ಬೆಲ್ಲನ ಹಾಕೋತಾ ಇದ್ದೀನಿ. ನಾನು 2 ಕಪ್ಪು ಕಡಲೆ ಬೀಜ ಹಾಕ್ಕೊಂಡಿದ್ನಲ್ಲ, ಅದೇ ಕಪ್ ಅಳತೆನಲ್ಲಿ 1 ಕಪ್ ಬೆಲ್ಲನ ಹಾಕ್ಕೊಂಡಿದ್ದೀನಿ. ನಾವು ಎಷ್ಟು ತೊಗೊಂಡಿರ್ತೀವಿ ಅದರ ಅರ್ಧದಷ್ಟು ಬೆಲ್ಲನ ಹಾಕ್ಕೋಬೇಕು. ಮತ್ತು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ಜಾಸ್ತಿ ನೀರನ್ನು ಹಾಕ್ಕೊಳ್ಳೋಕೆ ಹೋಗಬಾರ್ದು. ಒಂದು 4ರಿಂದ 5 ಸ್ಪೂನ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಹಾಗೆಯೇ ಬಿಸಿ ಕಾವ್ಗೆ ಅದು ಬೆಲ್ಲ ಕರಗೋಗ್ಬಿಡುತ್ತೆ. ಇವಾಗ ನೋಡಿ, ಆಲ್ಮೋಸ್ಟ್ ಆಲ್ ಪಾಕ ಬಂದಿದೆ. ನೆಕ್ಸ್ಟ್ ಇವಾಗ ಒಂದು ಬೌಲಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು 1-2 ಡ್ರಾಪು ಪಾಕನ ನೀರೊಳಗಡೆ ಹಾಕೋತಾ ಇದ್ದೀನಿ. ನೋಡಿ, ಹಾಕಿದ ತಕ್ಷಣ ಪೂರ್ತಿ ಗಟ್ಟಿ ಆಗಿಬಿಡುತ್ತೆ. ನೆಕ್ಸ್ಟು ಇವಾಗ ನಾವು ಪಾಕ ಕರೆಕ್ಟಾಗಿ ಬಂದಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ಅಂದರೆ ಬಟ್ಲಿಗೆ ಕುಟ್ಟಬೇಕು. ಕುಟ್ಟಿದಾಗ ಸೌಂಡ್ ಬರುತ್ತಲ್ವ, ಸೌಂಡ್ ಬಂದರೆ ಕರೆಕ್ಟಾಗಿ ಪಾಕ ಬಂದಿದೆ ಅಂತ ಅರ್ಥ. ನೆಕ್ಸ್ಟ್ ಇವಾಗ ನಾವು ಕಡಲೆ ಬೀಜನ ಹುರ್ಕೊಂಡು ಅದ್ರ ಸಿಪ್ಪೆ ಎಲ್ಲ ಸಪ್ರೇಟ್ ಮಾಡಿ ರೆಡಿ ಮಾಡ್ಕೊಂಡಿದ್ವಲ್ಲ ಕಡಲೆ ಬೀಜ, ಅದನ್ನು ಇವಾಗ ಡೈರೆಕ್ಟಾಗಿ ಪಾನಕದೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕಾಗುತ್ತೆ. ನೋಡಿ, ಉರಿನ ಆದಷ್ಟು ಕಮ್ಮಿ ಉರಿಲೇ ನಾವು ಮಾಡ್ಕೋಬೇಕಾಗುತ್ತೆ. ಸ್ಟವ್ ಮೇಲೆ ಇದ್ದಂಗೆ ನಾವು ಇದನ್ನೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಳ್ಕಿದ ತಕ್ಷಣವೇ ಸ್ಟವ್ ಆಫ್ ಮಾಡಿಬಿಟ್ರೆ ಅದು ಪೂರ್ತಿ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ಟವನ್ನು ಲೋ ಫ್ಲೇಮ್ ಮಾಡಿ ಇಟ್ಕೊಂಡು ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಡಿ. ಇವಾಗ ಸ್ಟವ್ನ ಆಫ್ ಮಾಡಿ ನಾವು ಇದನ್ನು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಬಿಡ್ಬೇಕು. ಇಲ್ಲ ಅಂದರೆ ಅದರಲ್ಲೇ ಹಾಗೆ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ಬೇಗನೆ ನಾವು ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿವತ್ತು ಯಾವುದೇ ಪ್ಲೇಟ್ ಆಗಿ ಬಟರ್ ಪೇಪರ್ ಆಗಿ ಯಾವುದನ್ನು ಕೂಡ ಯೂಸ್ ಮಾಡ್ತಾಯಿಲ್ಲ. ಶೆಲ್ಫ್ ಮೇಲ್ಗಡೆ ನಾನು 1-2-3 ಡ್ರಾಪ್ ಎಣ್ಣೆ ಇಲ್ಲ ಅಂದರೆ ತುಪ್ಪ, ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ಸವರ್ಕೊಂಡು ನೀಟಾಗಿ ಮೊದಲೇ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ 1-2-3 ಡ್ರಾಪು ಎಣ್ಣೆನ ಹಾಕ್ಕೊಂಡು ಲಟ್ಟಣಿಗೆನೂ ಕೂಡ ಯೂಸ್ ಮಾಡ್ಕೊಳ್ಳೋದ್ರಿಂದ ಲಟ್ಟಣಿಗೆಗೂ ಕೂಡ ಸ್ವಲ್ಪ ಎಣ್ಣೆನ ಸವರ್ಕೋತಾ ಇದ್ದೀನಿ. ನೋಡಿ, ಇವಾಗ ರೆಡಿ ಮಾಡ್ಕೊಂಡಿರುವಂತಹ ಚಿಕ್ಕಿ ಎಲ್ಲನೂ ಕೂಡ ಶೆಲ್ಫ್ ಮೇಲೆ ಹೀಗೆ ಹಾಕೋತಾ ಇದ್ದೀನಿ. ಇದು ಬಿಸಿ ಇದ್ದಾಗಲೇ ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ರೆಡಿ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಗಟ್ಟಿ ಆಗೋಯ್ತು ಅಂದರೂ ಕೂಡ ನಾವು ಏನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಆದಷ್ಟು ಬೇಗನೆ ನಾವು ಎಲ್ಲನೂ ಕೂಡ ರೆಡಿ ಮಾಡ್ಕೋಬೇಕಾಗುತ್ತೆ.
ನೆಕ್ಸ್ಟ್ ಇವಾಗ ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಲಟ್ಟಣಿಗೆನ ತಗೊಂಡು ನಾವು ಲಟ್ಟಿಸ್ಕೋಬೇಕಾಗುತ್ತೆ. ಒಂದು ಸಮ ಬರಬೇಕಲ್ವ, ಅದಕ್ಕೋಸ್ಕರ ಈ ಥರ ಲಟ್ಟಣಿಗೆ ಸಹಾಯದಿಂದ ನಾವು ಎಲ್ಲನೂ ಕೂಡ ಒಂದು ಫ್ಲ್ಯಾಟ್ ಆಗಬೇಕು ಆ ಥರ ಲಟ್ಟಿಸ್ಕೊತಾ ಇದ್ದೀನಿ. ನಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ಸಿಗೆ ನಾವು ಮಾಡ್ಕೋಬೋದು ನೋಡಿ. ಈ ಥರ ನಾವು ಶೆಲ್ಫ್ ಮೇಲೆ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ಮಾಡ್ಕೋಬೋದು. ಪ್ಲೇಟ್ಗೆ ಅಂತ ಹೇಳಿದ್ರೆ ಹಿಂಸೆ ಆಗಿಬಿಡುತ್ತೆ. ಈ ಥರ ಶೆಲ್ಫ್ ಮೇಲೆ ಹಾಕೊಳ್ಳೋದ್ರಿಂದ ಆರಾಮ್ಸೆ ನಾವು ಇದನ್ನು ರಿಮೂವ್ ಕೂಡ ಮಾಡ್ಕೋಬೋದು. ಯಾವುದೇ ಆದಂತಹ ಕಷ್ಟ ಅನಿಸಲ್ಲ. ಅದಕ್ಕೋಸ್ಕರ ನಾನು ಈ ಥರನೇ ನೀಟಾಗಿ ಮಾಡ್ಕೋತೀನಿ ನೋಡಿ. ಇವಾಗ ಸ್ಮ್ಯಾಶರ್ ಇದೆಯಲ್ವಾ, ಅದರ ಸಹಾಯದಿಂದ ನಾನು ಸ್ವಲ್ಪ ಸೈಡಲ್ಲೆಲ್ಲ ಶೇಪ್ನ ಕೊಟ್ಕೋತಾ ಇದ್ದೀನಿ. ಆಲ್ರೆಡಿ ಗಟ್ಟಿ ಆಗಿಬಿಟ್ಟಿದೆ. ಎಣ್ಣೆ ಹಾಕಿರೋದ್ರಿಂದ ನನಗೆ ನೋಡಿ ಎಷ್ಟು ಈಸಿ ಅನ್ನಿಸ್ತಿದೆ ಅಂತ. ಕೆಳಗಡೆ ಜಾರ್ತಾ ಇದೆ ಎಣ್ಣೆ ಹಾಕಿರೋದ್ರಿಂದ ನೋಡಿ. ಲಟ್ಟಣಿಗೆಗಾಗಲಿ ಅಥವಾ ಸ್ಮ್ಯಾಶರ್ಗಾಗಲಿ ಒಂಚೂರು ಕೂಡ ಎಲ್ಲೂ ಕೂಡ ಅಂಟಿಲ್ಲ. ಅಂದರೆ ಪಾಕ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ಪಾಕ ಚೆನ್ನಾಗಿ ಬಂದಿಲ್ಲ ಅಂದರೆ ಎಲ್ಲದಕ್ಕೂ ಕೂಡ ಅಂಟ ಥರ ಆಗಿಬಿಡುತ್ತೆ. ನೆಕ್ಸ್ಟ್ ಇವಾಗ ಬಿಸಿ ಇದ್ದಂಗೆ ನಾವು ನಮಗೆ ಯಾವ ಶೇಪಿಗೆ ಬೇಕು ಆ ಶೇಪ್ಗೆ ನಾವು ಕಡಲೆ ಚಿಕ್ಕಿನ ಕಟ್ ಮಾಡ್ಕೋಬೇಕಾಗುತ್ತೆ. ಇವಾಗಲೇ ಕಟ್ ಮಾಡ್ಕೊಬಿಟ್ರೆ ನೆಕ್ಸ್ಟ್ 1-2 ಅವರ್ಸ್ ಆರಿದ ಮೇಲೆ ನಾವು ಇದನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಆವಾಗ ಈಸಿಯಾಗಿ ಓಪನ್ ಮಾಡ್ಕೋಬೋದು, ಮುರ್ಕೋಬೋದು ನೋಡಿ. ಇವಾಗ ಎಲ್ಲನೂ ಕೂಡ ನೀಟಾಗಿ ನನಗೆ ಯಾವ ಶೇಪಿಗೆ ಬೇಕು, ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪಕ್ಕೆ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಒಂದು ಸಲ ಕಟ್ ಮಾಡ್ಕೊಬಿಟ್ಟು 1-2 ಅವರ್ಸ್ ಇಲ್ಲಾಂದ್ರೆ 1 ಅವರ್ಸ್ ಆದರೂ ಸಾಕು. ಇದನ್ನು ಈ ಥರ ಡ್ರೈ ಆಗಕ್ಕೆ ಬಿಟ್ಬಿಡಬೇಕು. ನೆಕ್ಸ್ಟ್ ನೋಡಿ ಎಷ್ಟು ಈಸಿಯಾಗಿ ಬರ್ತಿದೆ ಅಂತ. ನಾನು ಇವಾಗ ಮುರಿದು ಕೂಡ ತೋರಿಸ್ತೀನಿ ನೋಡಿ. ಮುಟ್ಟಿದ್ರೆ ಸಾಕು, ನಾನು ಎಲ್ಲಿ ಮಾರ್ಕ್ ಹಾಕಿದ್ದೆ ಅಲ್ಲಿ ಅದೇ ಕಟ್ ಆಗಿಬಿಡ್ತಿದೆ. ಈಸಿಯಾಗಿ ಕಟ್ ಆಗಿಬಿಡುತ್ತೆ ನೋಡಿ. ಎಷ್ಟು ಈಸಿಯಾಗಿ ಬರ್ತಿದೆ ಅಂತ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮತ್ತು ಅದ್ರ ಮೇಲ್ಗಡೆ ನೋಡಿ ಶೈನಿಂಗ್ ಆಗಿ ಎಷ್ಟು ಶೈನಿಂಗಾಗಿ ಕಾಣಿಸ್ತಿದೆ ಅಂತ. ನಾವು ಪಾಕನ ಕರೆಕ್ಟಾಗಿ ತೆಗೀತು ಅಂದರೆ ಈ ಥರ ಶೈನಿಂಗ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಚಿಕ್ಕಿ ನೋಡಿ. ಎಷ್ಟು ಸ್ಮೂತಾಗಿ ಮುರಿಬೋದು ಅಂದರೆ ನಾನು ಎಲ್ಲಿ ಮಾರ್ಕ್ ಹಾಕಿದ್ದೆ ಆ ಮಾರ್ಕಲ್ಲಿ ಜಸ್ಟ್ ಒಂದು ಸಲ ಹಿಂಗೆ ಮುರಿದ್ರೆ ಸಾಕು, ಪೀಸ್ ಆಗಿಬಿಡುತ್ತೆ ನೋಡಿ. ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಹೇಳಿ. ಈ ಥರ ದೋಸೆ ಎತ್ತುತ್ತೀವಲ್ಲ, ಅದ್ರ ಸಹಾಯದಿಂದ ಈಸಿಯಾಗಿ ನಾವು ತೆಕ್ಕೋಬೋದು. ಎಲ್ಲನೂ ಕೂಡ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು ನೋಡಿ. ಎಷ್ಟು ಈಸಿಯಾಗಿ ಚಿಕ್ಕಿನ ಮಾಡ್ಬೋದು ಅಂತ. ಅದಕ್ಕೆ ನಾನು ಈ ಥರ ಚಿಕ್ಕಿನ ಮಾಡಿದ್ರೆ ಈ ಥರ ಶೆಲ್ಫ್ ಮೇಲೇ ಮಾಡಿಬಿಡ್ತೀನಿ. ಈಸಿಯಾಗಿ ರಿಮೂವ್ ಮಾಡ್ಕೋಬೋದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ಥರ ಮಾಡ್ಕೊಬಿಡ್ತೀನಿ. ಪ್ಲೇಟ್ಗಾದರೆ ಸ್ವಲ್ಪ ಹಿಂಸೆನೇ ಆಗುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಈಸಿಯಾಗೂ ಮಾಡ್ಕೋಬೋದು ಮತ್ತು ಕ್ವಿಕ್ಕಾಗೂ ಬೇಗ ಆಗುತ್ತೆ ನೋಡಿ. ನೋಡೋದಕ್ಕೆ ಎಷ್ಟು ಶೈನಿಂಗ್ ಆಗಿ ಕಲರ್ಫುಲ್ಲಾಗಿದೆ ಅಂತ ಚಿಕ್ಕಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಈಸಿಯಾಗಿರುತ್ತೆ. ಥ್ಯಾಂಕ್ ಯು.